ಕಾಕ್ರೋಚ್ ಕಿಚ್ಚಿಗೆ ರಾಷ್ಟ್ರ ರಾಜಧಾನಿ ದೆಹಲಿ ದಗದಗ ಅಂತ್ಯ ಇದೆ. ಸಿಜೆಪಿ ಸಂಸತ್ ಚಲೋ ಮೆರವಣಿಗೆ ಕಾಕಿ ಸರ್ಪಗಾವಲು. ಸಿಜೆಪಿ ಬೆಂಬಲಿಗರ ಮೇಲೆ ಪೊಲೀಸರ ಲಾಠಿ ಪ್ರಹಾರ ಆಗ್ತಾ ಇರುವಂತದ್ದು ಅಕ್ಷರಶಃ ರಣರಂಗವಾಗಿ ಬದಲಾಗಿದೆ ಜಂತರ್ ಮಂತರ್. ಕಾಕ್ರೋಚ್ ಕಿಚ್ಚಿಗೆ ರಾಷ್ಟ್ರ ರಾಜಧಾನಿ ದಗದಗ ದೆಹಲಿ. ಸಿಜೆಪಿ ಸಂಸತ್ ಚಲೋ ಮೆರವಣಿಗೆ ಕಾಕಿ ಸರ್ಪಗಾವಲು. ಸಿಜೆಪಿ ಬೆಂಬಲಿಗರ ಮೇಲೆ ಪೊಲೀಸರ ಲಾಠಿ ಪ್ರಹಾರ ಅಕ್ಷರಶಃ ರಣರಂಗವಾಗಿ ಬದಲಾದ ಜಂತರ್ ಮಂತರ್. ಸಿಜೆಪಿ ಕಾರ್ಯಕರ್ತರ ಪರ ನಿಂತ ಕಾಂಗ್ರೆಸ್ ಪಡೆ. ಪ್ರಧಾನಿ ಮೋದಿ ನಿವಾಸದ ಎದುರು ಕಾಂಗ್ರೆಸ್ ಧರಣಿಯನ್ನ ಮಾಡ್ತಾ ಇರುವಂತದ್ದು ಕೂಡ 5 ಬೇಡಿಕೆ ಈಡೇರಿಸುವಂತೆ ಕೇಂದ್ರಕ್ಕೆ ಕೈ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಹಾಗಿದ್ರೆ ಆ 5 ಡಿಮ್ಯಾಂಡ್ಗಳು ಏನು ಗೊತ್ತಾ? ಕಾಕ್ರೋಚ್ ಕಿಚ್ಚಿಗೆ ರಾಷ್ಟ್ರ ರಾಜಧಾನಿ ದೆಹಲಿ ದಗದಗ ಅಂತ ಇದೆ. ಸಿಜೆಪಿ ಸಂಸತ್ ಚಲೋ ಮೆರವಣಿಗೆ ಕಾಕಿ ಸರ್ಪಗಾವಲು. ಸಿಜೆಪಿ ಬೆಂಬಲಿಗರ ಮೇಲೆ ಪೊಲೀಸರ ಲಾಠಿ ಪ್ರಹಾರ ಅಕ್ಷರಶಃ ರಣರಂಗ ಆಗ್ತಾ ಇದೆ, ಬದಲಾಗ್ತಾ ಇರುವಂತದ್ದು ಜಂತರ್ ಮಂತರ್. ಈ ಒಂದು ಪ್ರತಿಭಟನೆಯಲ್ಲಿ ಈಗ ರಾಷ್ಟ್ರ ರಾಜಧಾನಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯು ಈಗ ತೀವ್ರ ಹಿಂಸಾಚಾರಕ್ಕೆ ತಿರುಗಿರುವಂಥದ್ದು. ಪ್ರತಿಭಟನಾಕಾರರನ್ನ ಹಮ್ಮಿಕೊಂಡಿದ್ದಂತಹ ಈ ಒಂದು ಸಂಸತ್ ಚಲೋ ಮೆರವಣಿಗೆಯನ್ನ ಪೊಲೀಸರು ತಡೆದಾಗ ಭೀಕರವಾದಂತಹ ಒಂದು ಹಿಂಸಾತ್ಮಕ ರೂಪ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಂಗ್ರೆಸ್ ರಣ ಅಂತ ಇದೆ. ನರೇಂದ್ರ ಮೋದಿ ಮನೆ ಮುಂದೆ ರಾಹುಲ್ ಗಾಂಧಿ ಧರಣಿಯನ್ನ ಕೂತಿದ್ದಾರೆ. ರಾಹುಲ್ ಹಾಗೆ ಖರ್ಗೆ, ಪ್ರಿಯಾಂಕಾ ಜೊತೆಗೆ ಕೆಸಿ ವೇಣುಗೋಪಾಲ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬರೋಬ್ಬರಿ 3 ಗಂಟೆಗಳ ಕಾಲ ಕಾಂಗ್ರೆಸ್ ಹೋರಾಟವನ್ನ ಮಾಡಿರುವಂತದ್ದು. ಬಳಿಕ ಕೈ ನಾಯಕರನ್ನ ಎತ್ತಾಕೊಂಡು ಹೋಗಿದ್ದಂತಹ ಕಾಕಿ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕ್ ಆದ್ರೂ ಕೂಡ ಪಟ್ಟು ಬಿಡದೆ ಹಠ ಮುಂದುವರೆಸಿದ ಕಾಂಗ್ರೆಸ್ 5 ಬೇಡಿಕೆಗಳನ್ನ ಈಡೇರಿಸುವಂತೆ ಕೇಂದ್ರಕ್ಕೆ ಕೈ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಏನು ನಿನ್ನೆ ಪ್ರತಿಭಟನೆ ಆಯ್ತಲ್ಲ, ಆ ಒಂದು ಪ್ರತಿಭಟನೆಯಲ್ಲಿ ಈಗ ಕಾಂಗ್ರೆಸ್ ರಣರಣ ಅಂತ ಇರುವಂತದ್ದು. ನೀಟ್ ಪ್ರಶ್ನಾ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಮನೆಯ ಮುಂದೆ ರಾಹುಲ್ ಗಾಂಧಿ ಧರಣಿಯನ್ನ ಕೂತಿದ್ರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಹಾಗೆ ಖರ್ಗೆ, ಕೆಸಿ ವೇಣುಗೋಪಾಲ್ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಬರೋಬ್ಬರಿ 3 ಗಂಟೆಗಳ ಕಾಲ ಕಾಂಗ್ರೆಸ್ ಹೋರಾಟವನ್ನ ಮಾಡಿತ್ತು. ಬಳಿಕ ಕೈ ನಾಯಕರನ್ನ ಎತ್ತಾಕೊಂಡು ಹೋಗಿದ್ದಂತಹ ಕಾಕಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಜೊತೆಗೆ ಡಿಕೆಶಿ ಈಗ ಕಾಕಿ ವಶಕ್ಕೆ ಕೂಡ ಆಗಿದ್ರು ನಿನ್ನೆ. ಆದ್ರೂ ಕೂಡ ಪಟ್ಟು ಬಿಡದೆ ಹಠ ಮುಂದುವರಿಸಿದ ಕಾಂಗ್ರೆಸ್ 5 ಬೇಡಿಕೆಗಳನ್ನ ಈಡೇರಿಸುವಂತೆ ಕೇಂದ್ರಕ್ಕೆ ಕೈ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಹಾಗಿದ್ರೆ ಕಾಂಗ್ರೆಸ್ ಡಿಮ್ಯಾಂಡ್ ಇಟ್ಟಿರುವಂತದ್ದು ಏನು ಗಮನಿಸ್ತಾ ಹೋಗೋದಾದ್ರೆ, ಕೇಂದ್ರಕ್ಕೆ ಈಗ ಕಾಂಗ್ರೆಸ್ 5 ಡಿಮ್ಯಾಂಡ್ ಅನ್ನ ಇಟ್ಟಿದೆ. ನೀಟ್ ವಿಚಾರವಾಗಿ ಸಂಸತ್ನಲ್ಲಿ ಚರ್ಚೆ ಮಾಡಬೇಕು. ನೀಟ್ ಪ್ರಶ್ನಾ ಪತ್ರಿಕೆ ಸೋರಿಕೆ ಆಗಿತ್ತಲ್ಲ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸಬೇಕು. ಸಿಜೆಪಿ ಮೇಲಿನ ಹಿಂಸಾಚಾರದ ಬಗ್ಗೆ ಈ ಒಂದು ತನಿಖೆ ಕೂಡ ನಡಿಬೇಕು ಅಂತ ಹೇಳಿದ್ದಾರೆ. ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು. ಈ ಒಂದು ರಾಜೀನಾಮೆಯನ್ನ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಸಂಸತ್ನಲ್ಲಿ ಈ ಒಂದು ರಾಜೀನಾಮೆಯನ್ನ ಘೋಷಣೆ ಮಾಡಬೇಕು, ಅವರು ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಸಂಸತ್ನಲ್ಲಿ ಹೇಳಬೇಕು ಅಂತ ರಾಹುಲ್ ಗಾಂಧಿ ಅವರು ಈಗ 5 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ನಿನ್ನೆ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರಲ್ವಾ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಒಂದು ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಗಿತ್ತು.